ನಮ್ಮ ಇಂಡಿಯನ್ ರುಪಿ ಡಾಲರ್ ಎದುರಿಗೆ ಗಗನಕ್ಕೆ ಏರ್ತಾ ಇದೆ. ಆದರೆ ನಮ್ಮ ಜನ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂತ ಇಲ್ಲ. ಯಾಕಂದರೆ ನಮ್ಮ ಜನ ಥಿಂಕ್ ಮಾಡ್ತಾರೆ ಈ ಡಾಲರ್ ಮೇಲೆ ಹೋಗೋದ್ರಿಂದ ನನ್ನ ಲೈಫಲ್ಲಿ ಏನು ಚೇಂಜ್ ಆಗುತ್ತೆ ಅಂತ. ಆ್ಯಕ್ಚುಲಿ ಈ ಡಾಲರ್ ಮೇಲೆ ಹೋಗೋದು ಜಾಸ್ತಿ ಎಫೆಕ್ಟ್ ಮಾಡೋದು ನಮ್ಮಂಥ ನಿಮ್ಮಂಥ ಮಿಡಲ್ ಕ್ಲಾಸ್ಗಳಿಗೇನೆ, ಅಪ್ಪರ್ ಮಿಡಲ್ ಕ್ಲಾಸಿಗಲ್ಲ. ನೀವೇನಾದರೂ ಯಾವಾಗಾದರೂ ಫಾರಿನ್ ಕಂಟ್ರಿಗೆ ಹೋದರೆ ಅಲ್ಲಿ 1 ಲೀಟ್ರ್ ವಾಟರ್ ಬಾಟ್ಲು $2-3 ಇದ್ದೇ ಇರುತ್ತೆ. ನಮ್ಮ ಇಂಡಿಯಾದಲ್ಲದು $20. ಬಟ್ ನೀವು ಅಲ್ಲೋದಾಗ ನೀರು ಕುಡಿಬೇಕಂದ್ರೆ ಮಿನಿಮಮ್ ಅಂದರೂ $200-300 ಪೇ ಮಾಡಬೇಕಾಗುತ್ತೆ 1 ಲೀಟ್ರ್ ವಾಟರ್ ಬಾಟ್ಲಿಗೆ. ಯಾಕೆ ಹೇಳಿ? ನಮ್ಮ ಇಂಡಿಯನ್ ರುಪಿ ಡಾಲರ್ ಎದುರಿಗೆ ಈ ಥರ ಕುಸಿಯೋದ್ರಿಂದ. ನೀವು ಅನ್ಕೊಬೋದು, ಗುರು ನಾನು ಫಾರಿನ್ಗೆ ಹೋಗೋದೇ ಇಲ್ಲ, ಅವಾಗ ಯೋಚನೆ ಮಾಡೋಣ ಬಿಡು ಅಂತ. ಬಟ್ ನೀವು ಫಾರಿನಿಂದ ತುಂಬ ಐಟಮ್ನ ತರಿಸ್ಕೊತೀರಲ್ವಾ. ನೀವು ಡೈಲಿ ಯೂಸ್ ಮಾಡ್ತಿರಲ್ಲ ಅಡುಗೆ ಮನೆಗೆ LPG, ಅದು ಕೂಡ ಫಾರಿನಿಂದ ಬರೋದು. ನಿಮ್ಮ ಗಾಡಿಗಳಿಗೆ ಪೆಟ್ರೋಲ್ ಹಾಕ್ತಿರಲ್ಲ, ಅದು ಕೂಡ ಫಾರಿನಿಂದ ಬರೋದು. ಮತ್ತು ನೀವು ಏನಾದರೂ ಫ್ರೈ ಮಾಡೋಕ್ಕೆ ಮತ್ತು ಅಡುಗೆ ಮಾಡೋಕ್ಕೆ ಎಣ್ಣೆ ಯೂಸ್ ಮಾಡ್ತಿರಲ್ಲ, 70% ಆಫ್ ದಿ ಕುಕ್ಕಿಂಗ್ ಆಯಿಲು ಫಾರಿನಿಂದ ಬರೋದು. ಮತ್ತು ನೀವು ಯೂಸ್ ಮಾಡೋ ಮೆಡಿಸನ್ದು API ಚೈನಾಯಿಂದ ಬರೋದು, ಫೋನ್ ಫಾರಿನಿಂದ ಬರೋದು, ಲ್ಯಾಪ್ಟಾಪ್ ಫಾರಿನಿಂದ ಬರೋದು, ಪ್ರತಿಯೊಂದು ಫಾರಿನಿಂದ ಇಂಪೋರ್ಟ್ ಮಾಡ್ಕೊತೀವಿ. ಲಾಸ್ಟ್ ಮಂತು ನೀವು ಮನೆ ಖರ್ಚಿಗೆ 20,000 ಖರ್ಚು ಮಾಡಿದರೆ, ಈ ಮಂತು ಡಾಲರ್ ಜಾಸ್ತಿ ಆಗಿರೋದ್ರಿಂದ 22,000-23,000 ಖರ್ಚಾಗುತ್ತೆ. $3,000 ನಿಮಗೆ ಗೊತ್ತಿಲ್ದಂಗೆ ಎಗ್ರೋಗುತ್ತೆ. ನೀವು ನೋಡಿದ್ರೆ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂತ ಇಲ್ಲ. ಇದಕ್ಕೆ ಹೇಳೋದು ನಮ್ಮ ಎಜುಕೇಷನ್ ಸಿಸ್ಟಮ್ ಸರಿ ಇಲ್ಲ ಅಂತ. ನಮ್ಮ ಜನಗಳು ಯಾವುದನ್ನ ಇಂಪಾರ್ಟೆಂಟ್ ಅಂದ್ಕೊಂಡಿದ್ದಾರೆ, ರಾಜಕೀಯ, ಜಾತಿ, ಇದ್ಯಾವುದು ಇಂಪಾರ್ಟೆಂಟ್ ಅಲ್ಲ. ಬಟ್ ಯಾವುದು ಇಂಪಾರ್ಟೆಂಟ್ ಅಲ್ಲ ಅಂದ್ಕೊಂಡಿದ್ದಾರೆ, ಈ ಇನ್ಫ್ಲೇಷನ್ನು, ಡಾಲರು, ಕಾಂಪೌಂಡಿಂಗು, ಅದೇ ಇಂಪಾರ್ಟೆಂಟ್. ಈ ನಮ್ಮ ಜನಗಳು ಯಾವಾಗ ಚೇಂಜ್ ಆಗ್ತಾರೋ, ನಮ್ಮ ದೇಶ ಯಾವಾಗ ಉದ್ಧಾರ ಆಗುತ್ತೋ ಆ ದೇವ್ರಿಗೆ ಗೊತ್ತು.